ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅರ್ಜಿ ವಿಚಾರಣೆಯನ್ನ ಮುಂದೂಡಲಾಗಿದೆ. ಸೋಮವಾರಕ್ಕೆ ವಿಚಾರಣೆಯನ್ನ ಹೈಕೋರ್ಟ್ ಮುಂದೂಡಿದೆ. ಸೋಮವಾರ ಮಧ್ಯಾಹ್ನ 2:30ಕ್ಕೆ ಮುಂದೂಡಲಾಗಿದೆ. ಪ್ರಾಸಿಕ್ಯೂಷನ್ಗೆ ತಡೆ ಕೋರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅರ್ಜಿಯನ್ನ ಸಲ್ಲಿಸಿದ್ರು. ಸೋಮವಾರದವರೆಗೂ ಕೂಡ ಈ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ರಿಲೀಫ್ ಸಿಕ್ಕಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ನೀಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅರ್ಜಿ ವಿಚಾರಣೆಯನ್ನ ಮುಂದೂಡಲಾಗಿದೆ. ಸೋಮವಾರಕ್ಕೆ ಹೈಕೋರ್ಟ್ ಮುಂದೂಡಿದೆ. ಸೋಮವಾರ ಮಧ್ಯಾಹ್ನ 2:30ಕ್ಕೆ ವಿಚಾರಣೆಯನ್ನ ಮುಂದೂಡಲಾಗಿದೆ. ಪ್ರಾಸಿಕ್ಯೂಷನ್ಗೆ ತಡೆ ಕೋರಿ ಅರ್ಜಿಯನ್ನು ಮುಖ್ಯಮಂತ್ರಿಗಳು ಸಲ್ಲಿಸಿದ್ರು. ಇದೀಗ ಈ ಮೂಲಕ ಸೋಮವಾರದವರೆಗೂ ಕೂಡ ಮುಖ್ಯಮಂತ್ರಿಗಳಿಗೆ ರಿಲೀಫ್ ಸಿಗಲಿದೆ. ಅಬ್ರಾಹಂ ಪರವಾಗಿ ವಕೀಲ ರಂಗನಾಥ್ ರೆಡ್ಡಿ ವಾದವನ್ನು ಮಂಡನೆ ಮಾಡಿದ್ರು. ಮುಖ್ಯಮಂತ್ರಿಗಳು ತಮ್ಮ ಅಧಿಕಾರವನ್ನು ಬಳಸಿ ಇದೆಲ್ಲ ಮಾಡಿದ್ದಾರೆ. 20 ವರ್ಷಗಳ ಹಿಂದೆ ಕೆಸರಿ ಗ್ರಾಮದ ಹೆಸರನ್ನೇ ಡಿಲೀಟ್ ಮಾಡಿದ್ದಾರೆ. ಬಳಿಕ ದೇವನೂರು ಬಡಾವಣೆಯಾಗಿದೆ ಅಂತ ರಂಗನಾಥ್ ರೆಡ್ಡಿ ಅವರು ವಾದವನ್ನು ಮಂಡಿಸಿದ್ರು. ಇನ್ನು 2021ರಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಮುಡಾ ಸದಸ್ಯರಾಗಿದ್ದರು. ಮುಡಾ ಸಭೆಯಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಕೂಡ ಇದ್ದರು. 2 ಸಭೆಯಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಭಾಗವಹಿಸಿದ್ರು. ಇದರ ಹಿಂದೆ ಯತೀಂದ್ರ ಸಿದ್ದರಾಮಯ್ಯ ಇದ್ದಾರೆ ಅಂತ ರಂಗನಾಥ್ ರೆಡ್ಡಿ ಅವರು ವಾದವನ್ನು ಮಂಡಿಸಿದ್ದಾರೆ. ಮತ್ತು ಸಿಎಂ ಬಿಟ್ಟು ಮಗನ ಮೇಲೆ ಯಾಕೆ ಕೇಸ್ ಹಾಕಲಿಲ್ಲ ಅಂತ ಈ ಸಂದರ್ಭದಲ್ಲಿ ಜಡ್ಜ್ ಕೂಡ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ಇದೀಗ ಇವತ್ತಿನ ವಿಚಾರಣೆಯನ್ನು ಮುಂದೂಡಲಾಗಿದೆ. ಸೋಮವಾರಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಸೋಮವಾರದವರೆಗೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈ ಮೂಲಕ ರಿಲೀಫ್ ಸಿಕ್ಕಿದೆ. ಬನ್ನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ ಪಾವಗಡ. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಾರುತಿ, ಇದೀಗ ಇವತ್ತು ಸುದೀರ್ಘವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದಗಳು ನಡೆಯಿತು. ಇವತ್ತಿನ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದಕ್ಕೆ ಸಂಬಂಧಪಟ್ಟಂತೆ ಏನೇನು ಮಾಹಿತಿ ಇದೆ? ಮಧುಕರ್, ಆಗಸ್ಟ್ 19ನೇ ತಾರೀಕು ರಾಜ್ಯಪಾಲರು ಕೊಟ್ಟಂತಹ ಒಂದು ಪ್ರಾಸಿಕ್ಯೂಷನನ್ನು ಪ್ರಶ್ನೆ ಮಾಡಿ ಮೊದಲನೇ ಬಾರಿಗೆ ಸಿದ್ದರಾಮಯ್ಯ ಅವರು ಹೈಕೋರ್ಟಲ್ಲಿ ಅರ್ಜಿಯನ್ನು ಸಲ್ಲಿಸಿದರು. ಆ ಅರ್ಜಿ 3ನೇ ಬಾರಿಗೆ ಇವತ್ತು ವಿಚಾರಣೆಗೆ ಬಂದಿರುವಂಥದ್ದು. ಹಾಗಾಗಿ ಇವತ್ತು ಕೂಡ ವಾದ ಮತ್ತು ಪ್ರತಿವಾದ ಕಂಪ್ಲೀಟ್ ಆಗದ ಹಿನ್ನೆಲೆಯಲ್ಲಿ ಸೋಮವಾರ ಮತ್ತೊಮ್ಮೆ ಕೌಂಟರ್ ಆರ್ಗ್ಯುಮೆಂಟನ್ನು ಮಾಡ್ತೀವಿ ಅನ್ನುವಂಥದ್ದನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪರ ವಕೀಲರಾದಂತಹ ಅಭಿಷೇಕ್ ಮನು ಸಿಂಘ್ವಿ ಹಾಗೂ ಇತರ ವಕೀಲರು ಹೇಳಿದ್ರಿಂದ ಸೋಮವಾರಕ್ಕೆ ವಿಚಾರಣೆಯನ್ನು ಮುಂದೂಡುವಂತಹ ಒಂದು ಕೆಲಸ ಹೈಕೋರ್ಟ್ ಏಕಸದಸ್ಯ ಪೀಠ ಮಾಡಿದೆ. ಇವತ್ತು ಇಡೀ ದಿನ ಸುದೀರ್ಘವಾಗಿ ಪ್ರತಿವಾದವನ್ನು ಮಂಡಿಸಿದ್ದು. ಒಂದು ಕಡೆ ರಾಜ್ಯಪಾಲರ ಪರವಾಗಿ ಪ್ರತಿವಾದವನ್ನು ಮಂಡಿಸೋದಕ್ಕೆ ದೆಹಲಿಯಿಂದ ಆಗಮಿಸಿದ್ದಂತಹ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಸುದೀರ್ಘವಾಗಿ ಈ ವಿಚಾರದಲ್ಲಿ 1994ರಿಂದ ಹಿಡಿದು 2024ವರೆಗೂ ಸುಮಾರು 30 ವರ್ಷಗಳ ಕಾಲ ಯಾವ ರೀತಿಯಾಗಿ ಈ ಆಸ್ತಿ ವರ್ಗಾವಣೆ ಆಯಿತು, ಯಾವಾಗ ನೋಟಿಫಿಕೇಶನ್ ಆಯಿತು, ಅದಾದ ಬಳಿಕ 98ರಲ್ಲಿ ಯಾವ ರೀತಿಯಾಗಿ ಡಿನೋಟಿಫೈ ಆಯಿತು, ಡಿನೋಟಿಫೈ ಆದಂಥ ಜಮೀನನ್ನು ಮೂಲ ಮಾಲೀಕ ಅಂದರೆ ಆ ದಲಿತ ಕುಟುಂಬಕ್ಕೆ ಸಿಗದೆ ಬೇರೆ ಮಲ್ಲಿಕಾರ್ಜುನಯ್ಯ ಅನ್ನೋರಿಗೆ ಯಾವ ರೀತಿಯಾಗಿ ಇದು ರಿಜಿಸ್ಟ್ರೇಷನ್ ಆಯಿತು, 2008-9ರಲ್ಲಿ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಮ್ಮ ಅವ್ರಿಗೆ ಯಾವ ರೀತಿಯಾಗಿ ಗಿಫ್ಟ್ ಡೀಡನ್ನು ಮಾಡಿದ್ರು, ಅದಾದ ಬಳಿಕ ಮತ್ತೆ ಇದು ಕೃಷಿ ಜಮೀನು ಅಂತ ಯಾವ ರೀತಿಯಾಗಿ ಪಹಣಿಯಲ್ಲಿ ಮೆನ್ಷನ್ ಆಯಿತು. ಎಲ್ಲ ಪ್ರಕ್ರಿಯೆಗಳ ಹಿಂದೆ ಒಂದಲ್ಲ ಒಂದು ರೀತಿಯಲ್ಲಿ ಅಧಿಕಾರದಲ್ಲಿದ್ದಂತಹ ಸಿದ್ದರಾಮಯ್ಯ ಅವರ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ತಮ್ಮ ಕುಟುಂಬಕ್ಕೆ ಅನುಕೂಲವನ್ನು ಮಾಡಿಕೊಡುವಂಥ ಒಂದು ರೀತಿಯಲ್ಲಿ ನಡ್ಕೊಂಡಿದ್ದಾರೆ ಅನ್ನುವಂಥದ್ದು. ಪ್ರತಿಯೊಂದು ಟ್ರಾನ್ಸಾಕ್ಷನ್ಗೂ ಕೂಡ ಸುಮಾರು 6ರಿಂದ 7 ವರ್ಷಗಳ ಕಾಲ ಮಧ್ಯದಲ್ಲಿ ಗ್ಯಾಪ್ ಇದೆ. ಇದರ ಹಿಂದೆ ಭಾಳಷ್ಟು ವ್ಯವಹಾರಗಳು ನಡೆದಂತೆ ಕಾಣಿಸ್ತಾ ಇದ್ದಾವೆ. ಒಬ್ಬ ಸಾಮಾನ್ಯ ವ್ಯಕ್ತಿ ಆಗಿದ್ರೆ ನೋಟಿಫಿಕೇಶನ್ ಆಗಿರುವಂಥ ಜಮೀನನ್ನು ಡಿನೋಟಿಫಿಕೇಶನ್ ಮಾಡಿಸ್ಕೊಳ್ಳೋದಕ್ಕೆ ಆಗ್ತಿರಲಿಲ್ಲ. ಅದೇ ರೀತಿ ಡಿನೋಟಿಫಿಕೇಶನ್ ಆದಂಥ ಒಂದು ಜಮೀನು ಮೂಲ ಮಾಲೀಕ ಅಂದರೆ ಮಧ್ಯದಲ್ಲಿ ಯಾರೋ ಪರ್ಚೇಸ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಅವ್ರಿಗೆ ಸಿಗೋದಿಲ್ಲ. ಯಾರು ಸ್ವಾಧೀನ ಪಡಿಸ್ಕೊಳ್ಳುವಂಥ ಸಂದರ್ಭದಲ್ಲಿ ಯಾರ ಮಾಲೀಕತ್ವದಲ್ಲಿರುತ್ತೋ ಆ ಕುಟುಂಬಕ್ಕೆ ಆ ಜಮೀನು ಹೋಗಬೇಕಾಗಿತ್ತು. ಆ ಬೆಳವಣಿಗೆ ಈ ಪ್ರಕರಣದಲ್ಲಿ ಆಗಿಲ್ಲ. ಸಂಪೂರ್ಣವಾಗಿ ಮೂಡಾ ಅಧಿಕಾರಿಗಳು ಸೇರಿದಂತೆ ಹಲವು ರಾಜಕಾರಣಿಗಳ ಪಾತ್ರ ಇದೆ, ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪಾತ್ರ ಇದೆ ಅನ್ನುವಂಥದ್ದನ್ನು ಬಿಡಿಬಿಡಿಯಾಗಿ ಹೇಳುವಂತಹ ಒಂದು ಕೆಲಸ ತುಷಾರ್ ಮೆಹ್ತಾ ಅವರು ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಇನ್ನು 3 ದೂರುದಾರರಾದಂತಹ ಅಬ್ರಾಹಂ ಪರ ವಕೀಲರು ರಂಗನಾಥ್ ರೆಡ್ಡಿ ಅವರು ಕೂಡ ಸುದೀರ್ಘವಾದಂಥ ಒಂದು ವಿಚಾರಣೆಯನ್ನು ಮಾಡಿರುವಂಥದ್ದು. ಪ್ರದೀಪ್ ಅವರ ಪರವೂ ಕೂಡ ಸುದೀರ್ಘವಾಗಿ ಪ್ರತಿವಾದವನ್ನು ಮಂಡಿಸುವಂಥ ಒಂದು ಕೆಲಸ ಇದೆ. ಒಟ್ಟಾರೆ ಮೂವರು ದೂರುದಾರರು ಕೂಡ ರಾಜ್ಯಪಾಲರು ತೆಗೆದುಕೊಂಡಂತಹ ಒಂದು ನಿರ್ಧಾರದಲ್ಲಿ ಯಾವುದೇ ರಾಜಕೀಯ ಪ್ರೇರಿತ ಇರಲಿಲ್ಲ. ನಾವು ಕೊಟ್ಟಂತಹ ಅರ್ಜಿಗೆ ಸಮಜಾಯಿಷಿಯನ್ನು ಕೊಡುವಂತೆ ಸಿದ್ದರಾಮಯ್ಯ ಅವರಿಗೆ ಸೋಕಾಶ್ ನೋಟಿಸ್ ಕೊಡಲಾಗಿತ್ತು. ಸೋಕಾಶ್ ನೋಟಿಸ್ ಕೊಟ್ಟ ಬಳಿಕ
ಕ್ಯಾಬಿನೆಟ್ ಅಲ್ಲಿ ತೆಗೆದುಕೊಂಡಂತಹ ಒಂದು ನಿರ್ಧಾರಕ್ಕೂ ರಾಜ್ಯಪಾಲರು ಹಿಂಗೆ ಮಾಡಬೇಕು ಕೆಲಸ ಅನ್ನುವಂತಹ ಕಂಡೀಷನ್ ಹಾಕೋದಕ್ಕೆ, ರಾಜ್ಯಪಾಲರನ್ನ ನಿಯಂತ್ರಣ ಮಾಡೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಕ್ಯಾಬಿನೆಟ್ಗೆ ಯಾವುದೇ ಅಧಿಕಾರ ಇಲ್ಲ. ಸಂವಿಧಾನದ 163ರ ಆರ್ಟಿಕಲ್ ಪ್ರಕಾರ ರಾಜ್ಯಪಾಲರು ಮುಖ್ಯಮಂತ್ರಿಗಳ ವಿರುದ್ಧ ಯಾವುದಾದ್ರೂ ದೂರು ತಮ್ಮ ಮುಂದೆ ಬಂದಾಗ ಅದಕ್ಕೆ ತನಿಖೆ ಕೊಡುವಂತಹ ಸಂಪೂರ್ಣವಾದಂತಹ ಒಂದು ಅಧಿಕಾರ ಇರುತ್ತೆ ಅನ್ನುವಂಥದ್ದನ್ನು ಎಲ್ಲ ಪ್ರತಿವಾದಿಗಳು ರಾಜ್ಯಪಾಲರಿಂದ ಹಿಡಿದು 3 ದೂರುದಾರರು ಕೂಡ ಇದೇ ವಿಚಾರವನ್ನ ಪ್ರತಿವಾದವನ್ನ ಮಂಡಿಸಿರುವಂಥದ್ದು. ಸೋಮವಾರ ಇದಕ್ಕೆ ಸಂಬಂಧಪಟ್ಟಂತೆ ಕೌಂಟರ್ ಆರ್ಗ್ಯುಮೆಂಟ್ಗೆ ನಮಗೆ ಕಾಲಾವಕಾಶ ಕೊಡಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪರ ಹಾಜರಿದ್ದಂತಹ ವಕೀಲರು ಕೇಳಿದ್ರಿಂದ ಪ್ರಕರಣವನ್ನು ಅರ್ಜಿಯ ವಿಚಾರಣೆಯನ್ನು ಸೋಮವಾರಕ್ಕೆ ಮುಂದೂಡಲಾಗಿದೆ. ಸೋಮವಾರ ಸಿದ್ದರಾಮಯ್ಯ ಅವರ ಪರ ಕೌಂಟರ್ ಆರ್ಗ್ಯುಮೆಂಟ್ ಕೂಡ ಕಂಪ್ಲೀಟ್ ಆಗುತ್ತೆ. ಬಹುತೇಕ ಮುಂದಿನ ವಾರ ಈ ಅರ್ಜಿ ಇತ್ಯರ್ಥ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ. ಹೈಕೋರ್ಟಲ್ಲಿ ಸಿದ್ದರಾಮಯ್ಯ ಅವರ ಪರವಾಗಿ ತೀರ್ಪು ಬಂದಿದ್ದಾದರೆ ಬಹುತೇಕ ಸಿದ್ದರಾಮಯ್ಯ ಅವರು ನಿರಾಳರಾಗ್ಬೋದು. ಒಂದು ವೇಳೆ ಸಿದ್ದರಾಮಯ್ಯ ಅವರ ವಿರುದ್ಧ ತೀರ್ಪು ಬಂದಿದ್ದಾದರೆ ಸಹಜವಾಗಿ ಕೆಳನ್ಯಾಯಾಲಯದಲ್ಲಿ ಏನು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಈ ಪ್ರಕರಣವನ್ನು ವಿಚಾರಣೆ ಈಗಾಗಲೇ ತೀರ್ಪಿಗೆ ಕಾಯ್ದಿರಿಸಲಾಗಿದೆ. FIR ದಾಖಲು ಮಾಡೋದಕ್ಕೆ ಸೂಚನೆಗಳನ್ನು ಕೊಡ್ಬೋದು. ಆ ಸಂದರ್ಭದಲ್ಲಿ FIR ಒಂದು ವೇಳೆ ದಾಖಲು ಆಗಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ರಾಜಕೀಯ ಬೆಳವಣಿಗೆಗಳು ಹೆಚ್ಚು ಆಗುವಂತಹ ಸಾಧ್ಯತೆ ಇದೆ. ಮಧುಕರ್ ಶೆಟ್ಟಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.